ಮಕ್ಕಳೇ, ಇಂದಿನ ವಿಜ್ಞಾನ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ಇಂದಿನ ಅಧ್ಯಾಯದಲ್ಲಿ ಓದಿದ್ದೀರಾ. ಪರಮಾಣು ಅಂದ್ರೇನು, ಅಣು ಅಂದ್ರೇನು, ಧಾತು ಅಂದ್ರೇನು ಅಂತ ಅದ್ರ ಬಗ್ಗೆ ಎಲ್ಲ ಕಲ್ತಿದ್ದೀರಲ್ವಾ. ಹಾಗೆ ಇಂದಿನ ತರಗತಿಯಲ್ಲಿ ಪರಮಾಣುವಿನ ರಚನೆಯ ಬಗ್ಗೆ ಕೂಡ ಯಾವ ರೀತಿಯಾಗಿ ವಿಜ್ಞಾನಿಗಳು ಸಂಶೋಧನೆ ಮಾಡಿ ಪರಮಾಣು ರಚನೆ ಬಗ್ಗೆ ನೀವು ಅದು ಪರಮಾಣು ಕತೆ ಬಗ್ಗೆ ನೀವು ತಿಳ್ಕೊಂಡಿದ್ರಲ್ವಾ. ಅದು ಇನ್ನೊಂದ್ಸತಿ ನಿಮಗೆ ಅದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳ್ತೀನಿ. ಎಲ್ಲ ಧಾತುಗಳು ಯಾವ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿದವಮ್ಮ? ಪರಮಾಣುಗಳೆಂಬ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿದೆ ಅಂತ ಗೊತ್ತಲ್ವಾ. ಸೊ ಹಾಗೇನೆ ಪರಮಾಣುವಿನ ರಚನೆಯ ಕುರಿತು ಅನೇಕ ವಿಜ್ಞಾನಿಗಳು ಸಂಶೋಧನೆ ಮಾಡಿ ಪರಮಾಣು ರಚನೆ ಬಗ್ಗೆ ನಮ್ಗೆ ತಿಳಿಸಿರಲ್ವಾ. ಮೊಟ್ಟ ಮೊದಲು ಕಣದ ಎಂಬ ಋಷಿ ಆಹಾರವನ್ನು ಅಗಿತಾ ಹೋದಾಗ ಆಹಾರ ಚಿಕ್ಕ ಕಣ ಏನಾಯ್ತು, ಅದನ್ನ ಅವರು ವಿಭಜಿಸ್ತಾ ಹೋದ್ರು. ಆಹಾರ ಚಿಕ್ಕ ಕಣವನ್ನ ವಿಭಜಿಸ್ತಾ ಹೋದಂಗೆಲ್ಲ ಕೊನೆಗೆ ವಿಭಜಿಸಲಾಗದ ಒಂದು ಚಿಕ್ಕ ಕಣ ಉಳಿತು. ಅದನ್ನ ಪರಮಾಣು ಅಂತ ಕರೆದು. ಅದಾದ ನಂತರ ಡೆಮೋಕ್ರಟಿಸ್ ಎಂಬ ಗ್ರೀಸ್ ತತ್ವಜ್ಞಾನಿ ಇವರು ಸಹ ಏನ್ ಹೇಳಿದ್ರು, ವಿಭಜಿಸಲು ಸಾಧ್ಯವಾಗದಿರುವಂತಹ ಎಲ್ಲಾ ವಸ್ತುಗಳು ಮಾಡಲ್ಪಟ್ಟಿರುವಂತಹ ಅತ್ಯಂತ ಚಿಕ್ಕ ಕಣವನ್ನ ಪರಮಾಣು ಅಂತ ಕರೆದು. ಸೊ ಅದಾದ ನಂತರ ಡಾಲ್ಟನ್ ಸಿದ್ಧಾಂತದ ಬಗ್ಗೆ ನೀವು ಈಗಾಗಲೇ ಕಲ್ತಿದ್ದೀರ. ಡಾಲ್ಟನ್ ಅವರು ಯಾವ ಸಿದ್ಧಾಂತವನ್ನು ಮಂಡಿಸಿದ್ರಮ್ಮ ಪಲ್ಲವಿ? ಡಾಲ್ಟನ್ ಎಂಬ ವಿಜ್ಞಾನಿ ಯಾವ ಸಿದ್ಧಾಂತವನ್ನು ಮಂಡಿಸಿದ್ರು? ವೆರಿ ಗುಡ್, ಪರಮಾಣು ಸಿದ್ಧಾಂತವನ್ನು ಮಂಡಿಸಿದ್ರು. ಎಲ್ಲಾ ದ್ರವ್ಯವು ಪರಮಾಣುಗಳಿಂದ ಮಾಡಲ್ಪಟ್ಟಿದೆ, ಪರಮಾಣುಗಳ ಅಭೇದ್ಯ, ಇದ್ರ ಬಗ್ಗೆ ಎಲ್ಲ ಓದಿದ್ರಿ. ಹಾಗೆ ಇದಾದ ನಂತರ ಗೋಲ್ಡ್ಸ್ಟೀನ್ ಎಂಬ ವಿಜ್ಞಾನಿ ಅನಿಲ ವಿಸರ್ಜನೆ ಪ್ರಯೋಗ ಸಂದರ್ಭದಲ್ಲಿ ಧನಾತ್ಮಕ ಕಿರಣಗಳನ್ನ ಸಂಶೋಧನೆ ಮಾಡಿದ್ರು. ಅವುಗಳಿಗೆ ಪ್ರೋಟಾನ್ಗಳಂತ ಕರೆದ್ರು. ಇದ್ರ ಬಗ್ಗೆ ಅಧ್ಯಯನ ಮಾಡಿದ್ರಿ. ಹಾಗೇನೆ ಪರಮಾಣು ರಚನೆ ಬಂದಾಗ ಮೊಟ್ಟ ಮೊದಲು ಪರಮಾಣು ರಚನೆ ಯಾವ ರೀತಿಯಾಗಿತ್ತು ಅನ್ನೋದ್ರ ಬಗ್ಗೆ ಪರಿಕಲ್ಪನೆಯನ್ನು ಕೊಟ್ಟಂತ ವಿಜ್ಞಾನಿ ಜೆ ಥಾಮ್ಸನ್. ಸೊ ಅವ್ರೇನ್ ಹೇಳ್ತಾರೆ, ಧನಾತ್ಮಕವಾದ ಗೋಳದಲ್ಲಿ ಎಲೆಕ್ಟ್ರಾನ್ಗಳು ಹುದುಗಿರ್ತವೆ ಅಂತ ಹೇಳಿದ್ರು. ಈ ರೀತಿ ಪರಮಾಣು ಮಾದರಿಯ ರಚನೆಯನ್ನ ತೋರಿಸ್ಕೊಟ್ರು. ಇದಾದ ನಂತರ ಮತ್ತೆ ನೀಲ್ಸ್ ಬೋರ್ ಎಂಬ ವಿಜ್ಞಾನಿ ಪರಮಾಣುವಿನಲ್ಲಿರುವಂತಹ ನಿರ್ದಿಷ್ಟ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಸುತ್ತಾ ಇರ್ತವೆ. ಪರಮಾಣುವಿನಲ್ಲಿ 3 ಕಣಗಳಿರ್ತವೆ ಅಂತ ಗೊತ್ತಿದೆ ಈಗಾಗಲೇ ನಿಮಗೆ. ಹೇಳಮ್ಮ ಪೂಜಾ, ಪರಮಾಣುವಿನಲ್ಲಿರುವ 3 ಮೂಲಭೂತ ಕಣಗಳು ಯಾವ್ದು? ಪರಮಾಣುವಿನ 3 ಕಣಗಳು ಏನು? ಜೋರ ಕೇಳು. ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಗಳ ಬಗ್ಗೆ ಹೇಳಿದ್ವಿ ಅಲ್ವಾ. ಸ್ವಲ್ಪ ಅದೇ ರೀತಿಯಾಗಿ ನೀಲ್ಸ್ ಬೋರ್ ಎಂಬ ವಿಜ್ಞಾನಿ, ಇದಕ್ಕೂ ಮುಂಚೆ ಯಾರು ಹೇಳಿದ್ರು, ರುದರ್ಫೋರ್ಡ್ ಅಂತ ವಿಜ್ಞಾನಿ ಬಂದ್ರು ಅಲ್ವಾ. ಸೊ ಯಾರಂದ್ರೆ ಜೆ ಥಾಮ್ಸನ್ ಅಂತ. ಅದಕ್ಕೂ ಮುಂಚೆ ಈಗ ನೀಲ್ಸ್ ಬೋರ್ಗೆ ಮೊದಲು ರುದರ್ಫೋರ್ಡ್ ಎಂಬ ವಿಜ್ಞಾನಿ ಆಲ್ಫಾ ಕಣಗಳ ಚೆದುರುವಿಕೆ ಪ್ರಯೋಗ ಮಾಡಿದ್ರು. ಸೊ ಅಲ್ಲಿ ಏನು ಕಂಡುಹಿಡಿದ್ರು ಅವರು, ಪರಮಾಣುವಿನ ಕೇಂದ್ರ ಭಾಗದಲ್ಲಿ ಏನಿದೆ ಅಂತ ತೋರಿಸ್ಕೊಟ್ರಮ್ಮ ರಕ್ಷಿತಾ. ಕೇಂದ್ರ ಭಾಗದಲ್ಲಿ ಆಲ್ಫಾ ಕಣಗಳ ಚೆದುರುವಿಕೆ ಪ್ರಯೋಗದಲ್ಲಿ ಹಿಂತಿರುಗಿ ಬಂದು ಕಣಗಳು ಧನಾತ್ಮಕವಾದ ಒಂದು ಭಾಗ ಇದೆ, ಅದಕ್ಕೆ ಅಂತ ಕರೀತಾರೆ ಪರಮಾಣುವಿನ ಕೇಂದ್ರ ಭಾಗಕ್ಕೆ, ಅಥವಾ ನ್ಯೂಕ್ಲಿಯಸ್ ಅಂತ ಕರೆದು. ನ್ಯೂಕ್ಲಿಯಸ್ ಅನ್ನ ಕಂಡುಹಿಡಿದಂತ ವಿಜ್ಞಾನಿ ಯಾರಪ್ಪ? ರುದರ್ಫೋರ್ಡ್, ಅರ್ನೆಸ್ಟ್ ರುದರ್ಫೋರ್ಡ್ ಎಂಬ ವಿಜ್ಞಾನಿ. ಈ ರೀತಿ ಅವರು ಪರಮಾಣುವಿನ ಮಾದರಿ ಬಗ್ಗೆ ಹೇಳಿದ್ರು ಅಲ್ವಾ. ಅದ್ರ ಬಗ್ಗೆ ಓದಿದ್ವಿ ನೀವು. ನ್ಯೂಕ್ಲಿಯಸ್ ಅನ್ನ ಕಂಡುಹಿಡಿದು ತಮ್ಮ ಆಲ್ಫಾ ಕಣಗಳ ಚೆದುರುವಿಕೆ ಪ್ರಯೋಗದಲ್ಲಿ ಯಾವ ರೀತಿ ತೀರ್ಮಾನ ತೆಗೆದುಕೊಂಡ್ರು, ಅವ್ರ ಪ್ರಕಾರ ಪರಮಾಣುವಿನ ಮಾದರಿ ಹೇಗಿತ್ತು ಅಂತ ತಿಳ್ಕೊಂಡಿದ್ವಿ. ಹಾಗೆ ಇದಾದ ನಂತರ ಯಾರು ಹೇಳಿದ್ರೆ ನೀಲ್ಸ್ ಬೋರ್ ಎಂಬ ವಿಜ್ಞಾನಿ. ಸೊ ರುದರ್ಫೋರ್ಡ್ ಏನು ಹೇಳಿದ್ರು, ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ ಸುತ್ತಾ ಇರ್ತವೆ ಅಂತ ಹೇಳಿದ್ರು. ಆದರೆ ನೀಲ್ಸ್ ಬೋರ್ ಎಂಬ ವಿಜ್ಞಾನಿ ಎಲೆಕ್ಟ್ರಾನ್ಗಳು ನಿರ್ದಿಷ್ಟ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಸುತ್ತುತ್ತಾ ಇರ್ತವೆ ಅಂತ ಹೇಳಿದ್ರು ಅಲ್ವಾ. ಮೊದಲನೇ ಕವಚ ಕೆ ಕವಚ, ಎರಡನೇ ಕವಚ ಎರಡು ಕವಚ, ಮೂರನೇದು ಎಂ, ನಾಲ್ಕನೇದು ಎನ್ ಕವಚದ ಬಗ್ಗೆ ತೋರಿಸ್ಕೊಟ್ರು ಪರಮಾಣುವಿನ ರಚನೆ ಹೇಗಿರ್ತದೆ ಅಂತ. ಇದಾದ ನಂತರ ನೋಡಿ, ಪರಮಾಣುವಿನಲ್ಲಿ ನ್ಯೂಟ್ರಾನ್ಗಳನ್ನು ಕಂಡುಹಿಡಿದಂತಹ ವಿಜ್ಞಾನಿ ಯಾರು? ಜೇಮ್ಸ್ ಚಾಡ್ವಿಕ್. ಎಲೆಕ್ಟ್ರಾನ್ಗಳನ್ನು ಕಂಡುಹಿಡಿದವರು ಯಾರು? ಆಗಲೇ ತೋರಿಸಿದಲ್ಲ, ಜೆ ಥಾಮ್ಸನ್. ಹಾಗೆ 3 ಕಣಗಳು. ಇದಾದ ನಂತರ ನೋಡ್ರಿ, ಕೊನೆಯದಾಗಿ ಯಾವ ರೀತಿಯಾಗಿ ಈ ರೀತಿ ಪರಮಾಣುವಿನಲ್ಲಿ ವಿವಿಧ ರೀತಿಯಲ್ಲಿ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಹೇಗೆ ಹಂಚಿಕೆ ಆಗಿದೆ ಎಂಬುದನ್ನು ನೀವು ಪರಮಾಣು ರೀತಿ ಮಾದರಿಯಲ್ಲಿ ಪರಮಾಣು ರಚನೆಯನ್ನ ವಿಜ್ಞಾನಿಗಳು ಸಂಶೋಧನೆ ಮಾಡಿರಲ್ವಾ. ಕೊನೆಯದಾಗಿ ಈಗಿರುವಂತಹ ಒಂದು ಕ್ರೋಡಿಂಗರ್ ಎಂಬ ವಿಜ್ಞಾನಿಗಳು ಕಾಣ್ತಾ ಇರಲ್ಲ, ಇವ್ರು ಯಾರು? ಡಾಲ್ಟನ್, ಜೆ ಥಾಮ್ಸನ್, ರುದರ್ಫೋರ್ಡ್, ನೀಲ್ಸ್ ಬೋರ್, ಹಾಗೆ ಕ್ರೋಡಿಂಗರ್ ಎಂಬ ವಿಜ್ಞಾನಿ. ಅವರು ಇದಾದ ನಂತರ ಒಂದು ಪರಮಾಣುವಿನ ಮಾದರಿಯನ್ನು ಮಂಡಿಸ್ತಾರೆ. ಅದ್ಯಾವುದಪ್ಪ ಅಂತಂದ್ರೆ ಎಲೆಕ್ಟ್ರಾನ್ ಕ್ಲೌಡ್ ಮಾಡೆಲ್ ಅಂತ. ಎಂತ ಕರೀತಾರೆ? ಎಲೆಕ್ಟ್ರಾನ್ ಕ್ಲೌಡ್ ಮಾಡೆಲ್. ಎಲೆಕ್ಟ್ರಾನ್ ನಿರ್ದಿಷ್ಟ ಪಥಗಳಲ್ಲಿ ಅದಕ್ಕೆ ಕ್ಲೌಡ್ ಅಂದ್ರೆ ಮೋಡ. ನಿರ್ದಿಷ್ಟ
ಸಂಭವನೀಯ ಇದರಲ್ಲಿ ಎಲೆಕ್ಟ್ರಾನ್ಗಳು ಎಲ್ಲಿರ್ತಾವ ಅದಕ್ಕೆ ನಾವು ಏನಂತ ಕರೆದವರು ಪರಮಾಣುವಿನ ಮಾದರಿಗೆ ಎಲೆಕ್ಟ್ರಾನ್ ಕ್ಲೌಡ್ ಮಾದರಿ ಅಂತ ಕರೆದ್ರು. ಈಗ ಹಂತ ಹಂತವಾಗಿ ವಿಜ್ಞಾನಿಗಳ ಸಂಶೋಧನೆಯಾಗಿ ಪ್ರಕಾರವಾಗಿ ಏನ್ ಬಂತ ಪರಮಾಣುವಿನ ರಚನೆ ಬಗ್ಗೆ ನಮಗೆ ಒಂದು ಪರಿಕಲ್ಪನೆ ಮೂಡಿತು. ನಾವು ಇವತ್ತು ಈ ತರಗತಿಯಲ್ಲಿ ನಿಮಗೆ ಹಾಗಾದ್ರೆ ಪರಮಾಣುವಿನ ವಿವಿಧ ಕಕ್ಷೆಗಳಲ್ಲಿ ಹೇಗೆ ಎಲೆಕ್ಟ್ರಾನ್ಗಳು ಹಂಚಿಕೆ ಆಗಿರ್ತವೆ, ಅಲ್ಲಿ ಕಕ್ಷೆಗಳ ಹಂಚಿಕೆ ಆಗಬೇಕಾದ್ರೆ ಯಾವ್ಯಾವ ನಿಯಮಗಳನ್ನ ಅನುಸರಿಸಬೇಕು ಅನ್ನೋದನ್ನ ನಾವು ಈ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋಣ. ಎಲೆಕ್ಟ್ರಾನ್ಗಳು ವಿವಿಧ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ವಿವಿಧ ಕಕ್ಷೆಗಳಲ್ಲಿ ಹೇಗೆ ಹಂಚಿಕೆಯಾಗಿವೆ? ಹಾಗಾದರೆ ಪರಮಾಣುವಿನ ನ್ಯೂಕ್ಲಿಯಸ್ ಸುತ್ತ ನಿರ್ದಿಷ್ಟ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಯಾವ ರೀತಿಯಾಗಿ ಹಂಚಿಕೆ ಆಗ್ತವೆ, ಅದು ಅನುಸರಿಸುವ ನಿಯಮಗಳು ಯಾವ್ಯಾವ ಅಂತ ನಾವೀಗ ತಿಳ್ಕೊಳ್ಳೋಣ. ಸೊ ಈ ರೀತಿ ಮೊಟ್ಟ ಮೊದಲನೇದಾಗಿ ನೀವು ಬೋರ್ ಮಾದರಿ ಬಗ್ಗೆ ಓದಿದ್ರಿ. ಯಾವ್ದು ಈಲ್ಸ್ ಪರಮಾಣುವಿನ ಬೋರ್ ಮಾದರಿ ಯಾವ ರೀತಿಯಾಗಿರುತ್ತೆ? ಈಲ್ಸ್ ಪರಮಾಣುವಿನ ಬೋರ್ ಮಾದರಿ ಪ್ರಕಾರ ತೆಗೆದುಕೊಂಡ್ರೆ ಮಧ್ಯಭಾಗಕ್ಕೆ ಅಂತ ಕರಿತೀವಿ ಏನೇನಪ್ಪ ಅಂದ್ರೆ ನ್ಯೂಕ್ಲಿಯಸ್ನ ಸುತ್ತ ಎಲೆಕ್ಟ್ರಾನ್ಗಳು ಸುತ್ತುವ ಈ ಕಕ್ಷೆಯ ನಿರ್ದಿಷ್ಟ ಶಕ್ತಿಯನ್ನು ಹೊಂದಿರ್ತವೆ, ಶಕ್ತಿಯ ಮಟ್ಟಗಳು ಅಂತ ಕೂಡ ಕರಿತೀವಿ ಅಂತ ಹೇಳಿ. ಈ ಭಾಗವನ್ನು ಏನು ಕರಿತೀವಿ ನಾವು? ನ್ಯೂಕ್ಲಿಯಸ್ ಅಂತ ಕರಿತೀವಿ. ಇದು ಯಾವ ಕವಚ? ಎರಡನೇ ಕವಚ ಯಾವುದು? ಎಲ್ ಕವಚ. ಮೂರನೇ ಕವಚ ಯಾವ್ದಾಗಿತ್ತು? ಕುತ್ಕೊಂಡು ಹೇಳಂಗೆ ನಿಂತ್ಕೊಂಡು ಗೊಬ್ಬರ ಹೇಳ್ತಾವ ಬಿಂದು ಹೇಳಮ್ಮ. ನಾಲ್ಕನೇ ಕವಚದ ಹೆಸರೇನು? ಎನ್ ಕವಚ. ಸೊ ಒಂದನೇ ಕವಚದ ಹೆಸರು ಕೆ ಕವಚ. ಎರಡನೇ ಕವಚದ ಹೆಸರೇನಮ್ಮ? ಎಲ್ ಕವಚ. ಮೂರನೇ ಕವಚದ ಹೆಸರು ಹಾಗೇನೆ ರಕ್ಷಿತ. ನಾಲ್ಕನೇ ಕವಚದ ಹೆಸರು ಯಾವುದು? ಎನ್ ಕವಚ. ಇದು ಯಾರ ಪರಮಾಣು ಮಾದರಿ ಆಗಿದೆ? ಬೋರ್ ಪರಮಾಣು ಮಾದರಿ. ಬೋರ್ ಪರಮಾಣು ಮಾದರಿ ಬಗ್ಗೆ ಯಾರ ಕಲ್ತಿದ್ರಲ್ವಾ ಚಿತ್ರ ಬರೆಯೋದನ್ನ. ಇಲ್ಲಿ ನಾವೇನ್ ಹೇಳ್ತೀವಿ, ಅವ್ರೇನ್ ಹೇಳಿದ್ರು? ನಿರ್ದಿಷ್ಟ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಸುತ್ತಾ ಇದಾವೆ ಅಂತ ಹೇಳಿದ್ರು. ಎಲೆಕ್ಟ್ರಾನ್ಗಳು ಸುತ್ತುವ ಈ ಪದಗಳ ಕಕ್ಷೆಗಳು ಅಥವಾ ಶಕ್ತಿಯ ಮಟ್ಟಗಳು ಅಂತ ಕರಿತೀವಿ. ಶಕ್ತಿಯ ಮಟ್ಟದ ಏರಿಕೆ ಕ್ರಮದ ಅನುಗುಣವಾಗಿ ಎಲೆಕ್ಟ್ರಾನ್ಗಳು ತುಂಬಲ್ಪಡ್ತವೆ ಅಂತ ಹೇಳಿದ್ರು. ಯಾರು? ನೀಲ್ಸ್ ಬೋರ್. ಹಾಗಾಗಿ ಇಲ್ಲಿ ವಿವಿಧ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಸುತ್ತಬೇಕಾದ್ರೆ ಮುಖ್ಯವಾಗಿ 3 ನಿಯಮಗಳು ಇಲ್ಲಿ ಅನುಸರಿಸಬೇಕಾಗುತ್ತೆ. ಅಲ್ಲ, ಮೊದಲನೇದೇನು? ಇಲ್ಲಿ ನೀವು ಬೋರ್ ಪರಮಾಣುವಿನ ಮಾದರಿಯನ್ನು ನೋಡಿದ್ರೆ ಹೇಗೆ ಗರಿಷ್ಠ ಎಲೆಕ್ಟ್ರಾನ್ಗಳು ಇರ್ತಾವಪ್ಪ ಪ್ರತಿಯೊಂದು ಕಕ್ಷೆಗಳಲ್ಲಿ ಇಲ್ಲಿ ಒಂದು ಸೂತ್ರವನ್ನು ಅನುಸರಿಸ್ತವೆ. ಮೊದಲನೇದಾಗಿ 2n² ಎಂಬ ಸೂತ್ರದ ಮೂಲಕ ಪ್ರತಿಯೊಂದು ಕಕ್ಷೆಗಳಲ್ಲಿ ಅಥವಾ ಕವಚಗಳಲ್ಲಿರುವ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನ ಒಂದೇ ನಿಯಮ ಏನಿರುತ್ತೆ? 2n² ಸೂತ್ರದಿಂದ ಕಂಡುಹಿಡಿಯಲಾಗ್ತದೆ. ಹೊರಗಡೆ ಒಂದೇ ನಿಯಮ. ಎಲೆಕ್ಟ್ರಾನ್ಗಳು ವಿವಿಧ ಕಕ್ಷೆಗಳಲ್ಲಿ ಹೇಗೆ ಹಂಚಿಕೆಯಾಗುತ್ತದೆ ಎಂಬುದನ್ನು ನಾವು ತಿಳಿಲಿಕ್ಕೆ ಮೊದಲನೇ ನಿಯಮ ಏನಿರುತ್ತೆ ಅಂತಂದ್ರೆ ಕವಚಗಳಲ್ಲಿರುವ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು 2n² ಸೂತ್ರದಿಂದ ಕಂಡುಹಿಡಿಯುವುದು. ಕವಚಗಳಲ್ಲಿರುವ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನ 2n² ಸೂತ್ರದಿಂದ ಕಂಡುಹಿಡಿಯುವುದು. ಕವಚಗಳಲ್ಲಿರುವ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು 2n² ಸೂತ್ರದಿಂದ ಕಂಡುಹಿಡಿಯುವುದು. 2n² ಸೂತ್ರದಿಂದ
ಇದು ಮೊದಲನೇ ನಿಯಮ ತಿಳ್ಕೊಂಡು ಆಮೇಲೆ ಎರಡನೇ ನಿಯಮಕ್ಕೆ ಹೋಗೋಣ. ಅಂದ್ರೆ 2n² ಸೂತ್ರದ ಪ್ರಕಾರ ಪ್ರತಿಯೊಂದು ಕವಚ, ಮೊದಲನೇ ಕವಚ ಯಾವುದು? ಕೆ ಕವಚ. ಕೆ ಕವಚದಲ್ಲಿರುವ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ನಾವು 2n² ಸೂತ್ರದ ಸಹಾಯದಿಂದ ತಿಳಿಯೋಣ. ಇಲ್ಲಿ ಕೆ ಕವಚದಲ್ಲಿ n ಏನಾಗುತ್ತೆ? ಇಲ್ಲಿ 2n² ಸೂತ್ರ ಇದೆಯಲ್ಲಪ್ಪ, ಈ n ಎಂಬುದು ಏನು ಸೂಚಿಸುತ್ತಪ್ಪ ಅಂತಂದ್ರೆ ಕವಚದ ಸಂಖ್ಯೆಯನ್ನು ಸೂಚಿಸುತ್ತೆ. ಎಷ್ಟೇ ಕವಚದಲ್ಲಿ ನೀವು ಎಲೆಕ್ಟ್ರಾನ್ಗಳನ್ನ ಕಂಡುಹಿಡಿತಾ ಇದೆ ಅನ್ನೋದನ್ನ ಸೂಚಿಸುತ್ತೆ. ಉದಾಹರಣೆಗೆ ನಾವು ಕೆ ಕವಚದ ಗರಿಷ್ಠ ಎಲೆಕ್ಟ್ರಾನ್ಗಳನ್ನ ಕಂಡುಹಿಡಿಬೇಕಾದ್ರೆ ಅಲ್ಲಿ n ಬೆಲೆ ಏನಾಗಿರುತ್ತಮ್ಮ ಜ್ಯೋತಿ? ಕೆ ಕವಚದಲ್ಲಿ ಕಂಡುಹಿಡಿಬೇಕಾದ್ರೆ ಕೆ ಕವಚದ ಸಂಖ್ಯೆ ಎಷ್ಟು? ಹಾಗಾದ್ರೆ n ಏನಾಗುತ್ತೆ? 1. L ಕವಚದ ಕಂಡುಹಿಡಿಬೇಕಾದ್ರೆ ಏನಾಗುತ್ತಮ್ಮ? 2 ಆಗುತ್ತೆ. ಅದೇ ರೀತಿಯಾಗಿ m ಕವಚದ ನಾವು ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಕಂಡುಹಿಡಿಬೇಕಾದ್ರೆ n ಏನಾಗುತ್ತಮ್ಮ? 3 ಆಗುತ್ತೆ. ಹಾಗೇನೆ ಯಾವ್ದು n ಕವಚದ ಸಂಖ್ಯೆ ಕಂಡುಹಿಡಿಬೇಕಾದ್ರೆ ಏನಾಗುತ್ತಮ್ಮ? ಯಾರು ಹೇಳ್ತಿರೋದು? n 4 ಆಗುತ್ತೆ. ಹಾಗಾಗಿ ಬರ್ಬೇಡಾಗ n ಏನು ಸೂಚಿಸುತ್ತೆ? 1 2 3 4 ಈ ರೀತಿಯಾಗಿ ಕವಚಗಳ ಸಂಖ್ಯೆಯನ್ನು ಸೂಚಿಸುತ್ತದೆ. ಕವಚಗಳ ಸಂಖ್ಯೆಯನ್ನು ಸೂಚಿಸುತ್ತದೆ. ಆಯ್ತಲ್ವ? ಈಗ ನಾವು ಮೊದಲನೇ ಕವಚ ಯಾವುದು ಅಂದ್ರೆ ಕೆ ಕವಚದ ಕಂಡುಹಿಡಿಯೋಣ. ಕೆ ಕವಚದ ಗರಿಷ್ಠ ಎಲೆಕ್ಟ್ರಾನ್ಗಳನ್ನು ಯಾವುದು? 2n² ಸೂತ್ರದಿಂದ ಕಂಡುಹಿಡಿಯಬೇಕಾದ್ರೆ ಇಲ್ಲಿ n ಏನಾಗುತ್ತೆ ಬರೋದ? 1 ಆಗುತ್ತೆ. 1 ಮಾಡಿ ತೋರಿಸ್ತೀನಿ, ಆಮೇಲೆ ನೀವು ಮುಂದಿನ ಕವಚದ ಎಲೆಕ್ಟ್ರಾನ್ಗಳನ್ನ ನೀವು ಕಂಡುಹಿಡಿಬೇಕು. ಗೊತ್ತಾಯ್ತಲ್ಲ? ಸ್ವಲ್ಪ ಕೆ ಕವಚ ಕಂಡುಹಿಡಿತಾ ಇದೀವಿ, ಅದು 2 × n ನ ಬೆಲೆ ಏನಾಗುತ್ತೆ? 1 ಆಗುತ್ತೆ. ಅರ್ಥಾಯ್ತಾ? 2 × 1² ಆಗುತ್ತೆ. 2 × 1² ಎಷ್ಟು ಬೆಲೆ? 1² ಬೆಲೆ ಎಷ್ಟು? 1 ಅಲ್ವಾ? × 1 = ಹಾಗಾದ್ರೆ ಎಷ್ಟು ಬಂತು? ಕೆ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಗರಿಷ್ಠ ಎಷ್ಟು ಎಲೆಕ್ಟ್ರಾನ್ ಇರ್ಬೋದು? ಹಾಗಾದ್ರೆ 2 ಎಲೆಕ್ಟ್ರಾನ್ಗಳು ಮಾತ್ರ ಇರ್ಬೋದು. ಅದು 1ನೇ ಕವಚದಲ್ಲಿರುವಂತಹ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ. ಕೆ ಕವಚದಲ್ಲಿ ಎಷ್ಟಮ್ಮ ಗರಿಷ್ಠ ಎಲೆಕ್ಟ್ರಾನ್ಗಳು ಅಂತ ಬಂತಮ್ಮ? 2. ನೀವು ಅಲ್ಲಿ ಬರಿಬೇಕಾದ್ರೆ ಎಷ್ಟು ಬರಬೇಕು? ಕೆ ಕವಚದಲ್ಲಿ ಎಲೆಕ್ಟ್ರಾನ್ ಬರಿಬೇಕಾದ್ರೆ ನೀವು 2 ಎಲೆಕ್ಟ್ರಾನ್ಗಳು ಮಾತ್ರ ಬರೆಯಬೇಕು. ಯಾಕಂದ್ರೆ ಗರಿಷ್ಠ ಅದಕ್ಕೆ ಸೇರುವಂತ ಶಕ್ತಿ ಪ್ರಮಾಣ ಎಷ್ಟು? 2 ಎಲೆಕ್ಟ್ರಾನ್ಗಳು ಇಟ್ಕೊಳ್ಳಿಕ್ಕೆ ಮಾತ್ರ ಶಕ್ತಿ ಇರ್ತದೆ. ಹಾಗಾದ್ರೆ ನೀವೀಗ 2ನೇ ಕವಚ ಯಾವುದು? ಎಲ್ ಕವಚ. ಎಲ್ ಕವಚ ಕಂಡುಹಿಡಿದು ನೀವು ಮಾಡಿ ಹೇಳ್ಬೇಕು, ತೋರಿಸ್ಬೇಕು, ಬರ್ತೀನಿ ನೋಡ್ತೀನಿ. ಈಗ ಎಲ್ ಕವಚದಲ್ಲಿರುವ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನ ನೀವು ಅದೇ ರೀತಿ ಮಾಡಿ. ಎಲ್ ಕವಚ ಎಷ್ಟೇ ಕವಚ? 2ನೇ ಕವಚ ಅಲ್ವಾ? ಹಾಗಾದ್ರೆ n ಏನಾಗುತ್ತೆ? 2 ಮಾಡಿ ತೋರಿಸ್ಬೇಕು. ಮಾಡಿಲ್ಲ L = 2² ಮಾಡ್ಬೋದು. ಅದೇ ಥರ ನಾನು ಫಸ್ಟ್ ಮಾಡಿದ್ರೆ ಅದು ಮಾಡಿ ಡೇಟಾ ಮಾಡ್ಬೇಕು. ಮತ್ತೆ ಯಾರು ಮಾಡಿದ್ರಿ? ಎಷ್ಟು ಬಂತ ಮನೆಯಿಂದ? n ಬೆಲೆ 2 ಆಗುತ್ತೆ. n ಬೆಲೆ 2 ಆಗುತ್ತೆ. 2² ಆಗುತ್ತೆ. ಹೇಳ್ತಾ ಮಾಡಮ್ಮ ಪೃಥ್ವಿ. n ಬೆಲೆ 2². n ಬೆಲೆ 2. 2 ಬೆಲೆ ಸರಿಯಾಗಿ 2² ಆಯ್ತು. ಕೇಳು ಬೆಲೆ ಕೇಳು ಎಷ್ಟು ಅಂತ. 2 ಇಸ್ಕೊಟ್ ಹಾಕಿ ನೆಕ್ಸ್ಟ್ ಈಗ ಹಾಕಪ್ಪ. ಈಗ 2 ಇಂಟು 2 ಇಂಟು 2² ಬೆಲೆ 2² ಬೆಲೆ ಎಷ್ಟು? 4. ಮತ್ತೆ ಇದನ್ನು ಸರಿಯಾಗಿ ಮಾಡಿಲ್ಲ ನೀವು. ಕೆಲಸ ತೋರಿಸಿಲ್ಲ ಅಲ್ವಾ? ಏನು ತಪ್ಪಾಯ್ತು? 2ನೇ 2 ಸತಿ ಕೊಡ್ಸಿದ್ರೆ 2 ಇಂಟು 2 ಎಷ್ಟು? 4. 4 ಯಾಕೆ ಬರೀ 4 ನಿಮ್ದು ಗೊತ್ತಾಯ್ತಲ್ವ? ಈಗ ಏನು ಕವಚದಲ್ಲಿ 8 ಎಲೆಕ್ಟ್ರಾನ್ಗಳು ಗರಿಷ್ಠ ಎಲ್ ಕವಚದಲ್ಲಿ ಗರಿಷ್ಠ ಎಲೆಕ್ಟ್ರಾನ್ಗಳು ಎಷ್ಟಿರ್ತಾವಾಗಂದ್ರೆ 8 ಎಲೆಕ್ಟ್ರಾನ್ ಇರ್ಲಿಕ್ಕೆ ಮಾತ್ರ ಅವಕಾಶ. ನೀವು ಎಲ್ ಕವಚದಲ್ಲಿ ಬರಿಬೇಕಾದ್ರೆ ಮುಂದೆ ಪರಮಾಣು ರಚನೆ ಬರಿಬೇಕಾದ್ರೆ ಎಲೆಕ್ಟ್ರಾನ್ ಹಂಚಿಕೆ ಬರೀಲಿಕ್ಕೆ ಕೇಳ್ತೀನಲ್ಲ, ಅವಾಗ ನಿಮಗೆ
ಇಲ್ಲಿ 8 ಎಲೆಕ್ಟ್ರಾನ್ಗಳು ಮಾತ್ರ ಗರಿಷ್ಠ, 8ಕ್ಕಿಂತ ಜಾಸ್ತಿ ಬರೆಯೋಂಗಿಲ್ಲ. ಯಾಕೆಂದ್ರೆ ಅಲ್ಲಿರುವಂಥ ಗರಿಷ್ಠ ಎಲೆಕ್ಟ್ರಾನ್ಗಳು 8 ಮಾತ್ರ. ಅದೇ ರೀತಿಯಾಗಿ ನೆಕ್ಸ್ಟ್ ಮೂರನೇ ಕಾಣಿಸುತ್ತೆ ಬಂದ್ರೆ ಮೂರನೇ ಕವಚಕ್ಕೆ ಎಲ್. ಮೂರನೇ ಕವಚ ಯಾವ್ದಮ್ಮ? ಎಂ. ಎಂ ಕವಚ ನೀವು ಮಾಡಿ ಫಸ್ಟ್. ನೀವು ಮಾಡಿದೆ ಕರೆನಾ? ಎಷ್ಟು ಬಂದಿದೆ? 2 ಸ್ಕ್ವೇರ್ ತಪ್ಪಾಗಿದೆ. ಮತ್ತೆ ಯಾರಮ್ಮ? n = 3 ಹಾಕಿ ಮಾಡ್ರಿ. ಮಾಡ್ತೀಯ ಅಲ್ಲಿ? ತಪ್ಪಾಗಿದೆ. ನೋಡಿ ಏನ್ ತಪ್ಪು ಮಾಡಿದೀರ ಅಂತ ನೋಡ್ಕೊಳ್ಳಿ. ಮತ್ತೆ ಯಾರು ಮಾಡಿದ್ರಿ? ಹಿಂದೆ ಮಾಡಿದಿರಮ್ಮ? ಗುಡ್, ಕರೆಕ್ಟ್ ಇದೆ. ಹಿಂದೆ ಸರಿ ಇದೆ. ಹೇಳ್ಕಂತ ಮಾಡೋ ಪಲ್ಲವಿ, ನೀನು ಹಂಗೆ ಮಾಡ ಪಲ್ಲವಿ. ಹಿಂಗಂತ ಮಾಡಮ್ಮ. ಹೇಳು. 3 ಸ್ಕ್ವೇರ್ ಬೆಲೆ ಎನ್ನ ಬೆಲೆ ಎಷ್ಟು ಅಂತ ಫಸ್ಟ್ ಹೇಳ್ಬೇಕು. ಎನ್ನ ಬೆಲೆ ಎಷ್ಟು? 3. ಹಾಗಾಗಿ ಎನ್ ಜಾಗದಲ್ಲಿ ಏನಾಗ್ತೀವಿ? 3 ಸ್ಕ್ವೇರ್. 3 ಸ್ಕ್ವೇರ್. 3 ಸ್ಕ್ವೇರ್ ಬೆಲೆ ಎಷ್ಟು? ಈಸ್ ಈಕ್ವಲ್ ಟು ಎರಡು ಇಟ್ಬೇಕು. ಇವಾಗ ಕೇಳು. 3 ಸ್ಕ್ವೇರ್ ಬೆಲೆ ಎಷ್ಟು? 9 ಬೆಲೆ ಎಷ್ಟಮ್ಮ? 9. 9. ಹಾಗಾದ್ರೆ ಇದು ಮತ್ತೆ ಕೇಳ್ಬೇಕಲ್ಲ. 2 × 9 ಎಷ್ಟು? 9 2 ಎಷ್ಟು? 9 2 ಎಷ್ಟು? 18. 2 9 ಎಷ್ಟು? 18. ಏನು ಮತ್ತೆ ಹೇಳು. ಬೆಲೆ ಎಷ್ಟು ಬಂತು? 18. ಸೆಂಟೆನ್ಸ್ ಮಾಡಿ ಹೇಳು. ಯಾವ ಕವಚ ಇದೆ? ಯಾವ ಕವಚ ಇದೆ? ಎಂ ಕವಚದಲ್ಲಿ ಒಟ್ಟು 18 ಎಲೆಕ್ಟ್ರಾನ್ಗಳು ಸುತ್ತುತ್ತವೆ. ಗರಿಷ್ಠ. ಗರಿಷ್ಠ 18 ಎಲೆಕ್ಟ್ರಾನ್ಗಳು ಸುತ್ತುತ್ತವೆ. ಇನ್ನೊಂದ್ಸತಿ ಹೇಳಿ. ಎಂ ಕವಚದಲ್ಲಿ ಎಂ ಕವಚದಲ್ಲಿ 18 ಗರಿಷ್ಠ 18 ಎಲೆಕ್ಟ್ರಾನ್ಗಳು ಇರುತ್ತವೆ, ಸುತ್ತುತ್ತಾ ಇರ್ತವೆ. ನೋಡ್ಕೊಂಡ್ರೆ ಹಾಗಾದ್ರೆ ಎಂ ಮೂರನೇ ಕವಚ ಎಂಬಲ್ಲಿ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಗೊತ್ತಾಯ್ತು, 18 ಅಂತ ಗೊತ್ತಾಯ್ತು. ಹಾಗೇನೆ 4ನೇ ಕವಚ ತಿಳ್ಕೊಳ್ಳೋಣ. ತಿಳಿಸ್ಬಿಡ್ತೀನಿ ನೋಡಿ, ಒಪ್ಕೊಳ್ತೀರಾ? ಇದಾಗಿದೆಯಲ್ಲ. 4ನೇ ಕವಚ ಯಾವುದು ಅಂತಂದ್ರೆ ಮಾಡಿ ತೋರಿಸ್ಬೇಕು. ಈಗ ಬರ್ತೀನಿ. ಎನ್ ಕವಚ 2 ಎನ್ ಮಾಡಿದ್ರಮ್ಮ? 32. ನೆಕ್ಸ್ಟ್ ಇದು ಮಾಡಿ ಸೂತ್ರ ಹೇಳು. n ಸ್ಕ್ವೇರ್ ಬೆಲೆ ಎಷ್ಟು? 4 ಕೇಳ್ಬೇಕು ನೀನು ಅವ್ರನ್ನ. 4 ಸ್ಕ್ವೇರ್ ಬೆಲೆ ಎಷ್ಟು? 16. ಎರಡೇ ಕೊಟ್ಟಿದ್ದೀನಿ. ಸರಿ ಬರೀ. ಇದನ್ನ ಈಗ ಬರೀ. 4 ಸ್ಕ್ವೇರ್ ಬೆಲೆ ಎಷ್ಟಮ್ಮ? 16. 16 ಎಷ್ಟು? 32. ಇದು ಎರಡು ಸರಿ ಮಾಡಿದ್ರು. ಹಾಗಾದ್ರೆ ಇದು ಕೊನೆಯದ ಎಷ್ಟು ಸೆಂಟೆನ್ಸ್ ಮಾಡಿ. n ಸ್ಕ್ವೇರ್ ಬೆಲೆ n ಕವಚದಲ್ಲಿರುವ ಗರಿಷ್ಠ ಬೆಲೆ ಎಲೆಕ್ಟ್ರಾನ್ಗಳ ಬೆಲೆ 32. ಎಲೆಕ್ಟ್ರಾನ್ಗಳ ಸಂಖ್ಯೆ. ಎಲೆಕ್ಟ್ರಾನ್ಗಳ ಸಂಖ್ಯೆ 32. n ಕವಚದಲ್ಲಿರುವ n ಕವಚದಲ್ಲಿರುವ ಎಲೆಕ್ಟ್ರಾನ್ ಗರಿಷ್ಠ ಸಂಖ್ಯೆಗಳು ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಒಟ್ಟು 32. ಹೇಳಮ್ಮ ಇನ್ನೊಂದು ಸೆಂಟೆನ್ಸ್ ಮಾಡಿ. n ಕವಚಗಳಲ್ಲಿರುವ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ 32. ಒಪ್ಕೊಂಡ್ರೆ ಈಗ ಅಂದ್ರೆ ಮೊದಲನೇ ನಿಯಮ ಏನ್ ಹೇಳ್ಬೇಕು ಅಂದ್ರೆ ನಾವು ಯಾವುದೇ ಕವಚದ ಗರಿಷ್ಠ ಸಂಖ್ಯೆ ಬರಿಬೇಕಪ್ಪ ಅಂತಂದ್ರೆ ನಾವು ಈ ಸೂತ್ರದ ಸಹಾಯನ ಕಂಡುಹಿಡ್ಕೊಂಡು ಬರಿಬೇಕು. ಅದನ್ನ ಹಾಗಾಗಿ ಎರಡನೇ ನಿಯಮ ಏನ್ ಹೇಳುತ್ತೆ ಅಂತ ನೋಡೋಣ.
ಯಾವುದೇ ಪರಮಾಣುವಿನ ಎಲೆಕ್ಟ್ರಾನ್ ಹಂಚಿಕೆ ಬರುತ್ತೆ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಅತ್ಯಂತ ಹೊರ ಕವಚದಲ್ಲಿ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಯಾವ್ದಾರ ಹೊರ ಕವಚ ಬರಲಿ, 2 ಬರಲಿ ಅಥವಾ 3ನೇ ಕವಚ ಬರಲಿ, 4ನೇ ಬರಲಿ. ಅರ್ಥಾತ್ ಹೊರ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿರ್ಬೇಕು? 3ನೇ ಕವಚ ಬಂದ್ರು ಕೂಡ 8. ಗರಿಷ್ಠ ಎಷ್ಟಿರ್ಬೇಕು ಹೊರ ಕವಚದಲ್ಲಿ? 8 ಇರ್ಬೇಕು ಅಂತ ನೋಡ್ಕೊಳ್ಳಿ. ಎರಡನೇ ನಿಯಮ, ಅತ್ಯಂತ ಹೊರ ಕವಚ ಅತ್ಯಂತ ಹೊರಕವಚ ಹೊಂದಬಹುದಾದ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ. ಅತ್ಯಂತ ಹೊರಕವಚ ಹೊಂದಬಹುದಾದ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ. ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ. ಎರಡನೇ ನಿಯಮ, ಅತ್ಯಂತ ಹೊರಕವಚ ಹೊಂದಬಹುದಾದ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ವಿ? 8. ಇದೆ ಎರಡನೇ ನಿಯಮ. ಆಯ್ತಾ ಬರ್ಕೊಂಡಿದ್ದು? ಎರಡನೇ ನಿಯಮ ಏನು ಹೇಳ್ತು ಓದಮ್ಮ? ಒಬ್ಬರ ಎದುರು ಓದಿ. ಅತ್ಯಂತ ಹೊರ ಕವಚ ಹೊಂದಬಹುದಾದ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ 8. ಆಯ್ತಾ ಬಂದಿದ್ದು? ಇಲ್ಲಿ ನೋಡಿ, ಮೂರನೇ ನಿಯಮ ಏನು ಹೇಳುತ್ತೆ? ಮೊದಲು ಒಳಗಿನ ಕವಚದಲ್ಲಿ ಎಲೆಕ್ಟ್ರಾನ್ ತುಂಬುತ್ತಾ, ಹೊರಗಿನ ಕವಚದಲ್ಲಿ ಎಲೆಕ್ಟ್ರಾನ್ ತುಂಬಿಕೊಳ್ತಾ. ವೆರಿ ಗುಡ್. ಮತ್ತು ಮೂರನೇ ನಿಯಮ ಏನು ಹೇಳುತ್ತಪ್ಪ ಅಂತಂದ್ರೆ, ಒಳಗಿನ ಕವಚ ಪೂರ್ಣವಾಗಿ ಭರ್ತಿ ಆಗದ ಹೊರತು ಹೊರಗಿನ ಕವಚದ ಎಲೆಕ್ಟ್ರಾನ್ಗಳು ತುಂಬಿಕೊಳ್ಳೋದಿಲ್ಲ, ಭರ್ತಿ ಆಗುವುದಿಲ್ಲ. ಕೆ ಕವಚ ತುಂಬಿದ ನಂತರ ಯಾವುದಕ್ಕೆ? ಎಲ್ ನಂತರ ಯಾವುದು? ಅದು ಮೂರನೇ ನಿಯಮ. ಅರ್ಥ ಆಯ್ತಾ? ಮೊದಲು ಒಳಗಿನ ಕವಚ ಪೂರ್ಣವಾಗಿ ಭರ್ತಿ ಆಗದ ಹೊರತು ನಂತರ ಹೊರ ಕವಚದಲ್ಲಿ ಎಲೆಕ್ಟ್ರಾನ್ಗಳು ಭರ್ತಿ ಆಗಲ್ಲ. ಫಸ್ಟ್ ಒಳಗಿನ ಕವಚಗಳು ಭರ್ತಿ ಆದ ನಂತರವೇ ಹೊರಗಿನ ಕವಚದ ಎಲೆಕ್ಟ್ರಾನ್ಗಳು ಭರ್ತಿ ಆಗುತ್ತವೆ. ಅರ್ಥ ಆಯ್ತಲ್ಲ? ಬರ್ಕೊಳ್ಳಿ ಮೂರನೇ ನಿಯಮ. ಒಳಗಿನ ಕವಚ ಪೂರ್ಣವಾಗಿ ಒಳಗಿನ ಕವಚ ಅಂದ್ರೆ ಒಳಗಿನ ಯಾವುದು? ಫಸ್ಟ್ ಯಾವುದು? ಕೆ ಕವಚ. ಹತ್ತಿರ ಬೀಜ ಕೇಂದ್ರಕ್ಕೆ ಸಮೀಪವಾಗಿರುವಂತಹ ಕವಚ. ಪೂರ್ಣವಾಗಿ ಭರ್ತಿ ಆಗದ ಹೊರತು ಭರ್ತಿಯಾಗದ ಹೊರತು ನಂತರದ ಕವಚಗಳಲ್ಲಿ ಎಲೆಕ್ಟ್ರಾನ್ಗಳು ಏನಾಗೋದಿಲ್ಲ, ಅಥವಾ ಭರ್ತಿ ಆಗುವುದಿಲ್ಲ. ಅಂದರೆ ಕವಚಗಳೇನಪ್ಪ ಹಂತವಾಗಿ ಏನಾಗ್ತವೆ? ಎಲೆಕ್ಟ್ರಾನ್ಗಳು ತುಂಬಿಕೊಳ್ತಾ ಹೋಗ್ತವೆ ಅಂತ. ಮೊದಲನೇ ಹಂತ ಅದಾದ್ಮೇಲೆ ಎರಡನೇ ಹಂತ, ಮುಂದಿನ ಹಂತವಾಗಿ ಏನಾಗ್ತವೆ? ಕವಚಗಳಲ್ಲಿ ಎಲೆಕ್ಟ್ರಾನ್ಗಳು ತುಂಬಿಕೊಳ್ತಾ ಹೋಗ್ತವೆ ಅಂತ ಅರ್ಥ. ಎರಡನೇದು ಒಬ್ರು ಒಳಗಿನ ಕವಚ ಪೂರ್ಣವಾಗಿ ಭರ್ತಿಯಾಗದ ಹೊರತು ನಂತರದ ಕವಚಗಳಲ್ಲಿ ಎಲೆಕ್ಟ್ರಾನ್ಗಳು ಭರ್ತಿಯಾಗುವುದಿಲ್ಲ. ಒಳಗಿನ ಕವಚ ಪೂರ್ಣವಾಗಿ ಭರ್ತಿಯಾಗದ ಹೊರತು ನಂತರದ ಕವಚಗಳಲ್ಲಿ ಎಲೆಕ್ಟ್ರಾನ್ಗಳು ಭರ್ತಿಯಾಗುವುದಿಲ್ಲ. ಅಂದರೆ ಕವಚಗಳ ಹಂತವಾದ ಕ್ರಮದಲ್ಲಿ ಏನಾಗ್ತವೆ? ಎಲೆಕ್ಟ್ರಾನ್ಗಳು ಏನಾಗ್ತವೆ? ತುಂಬಿಕೊಳ್ತಾ ಹೋಗ್ತವೆ. ಈಗ ಈ 3 ನಿಯಮ ಅನುಸರಿಸಿ ನಾವೇನ್ ಮಾಡೋಣ? ಈ ಕವಚಗಳಲ್ಲಿ ಎಲೆಕ್ಟ್ರಾನ್ಗಳನ್ನ ಭರ್ತಿ ಮಾಡ್ತಾ ಹೋಗೋಣ. ಅದಂತಲೇ ಹೇಳ್ತಾರೆ, ನಮ್ಗೆ ಎಲೆಕ್ಟ್ರಾನ್ಗಳು ವಿವಿಧ ಕಕ್ಷೆಗಳಲ್ಲಿ ಹೇಗೆ ಹಂಚಿಕೆ ಆಗ್ತದೆ ಈ ನಿಯಮಗಳು ನೆನ್ಪಿಟ್ಕೊಳ್ಬೇಕು. ಗೊತ್ತಾಯ್ತಲ್ಲ? ಸಾಗರಿಗೆ ಪರಮಾಣು ಸಂಖ್ಯೆ 1 ಹೊಂದಿರುವಂತಹ ಎಲೆಕ್ಟ್ರಾನ್ ಯಾವುದು? ಧಾತು ಯಾವುದು? ಹೈಡ್ರೋಜನ್ ಅಲ್ವಾ? ಓದಿರಲ್ಲ ಈಗ. ಪರಮಾಣು ಸಂಖ್ಯೆ 1 ಅಂದ್ರೆ ಅರ್ಥ ಏನು? ಅದರಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ 1. ಎಲೆಕ್ಟ್ರಾನ್ ಸಂಖ್ಯೆ 1 ಆದ್ರೆ ಪ್ರೋಟಾನ್ ಸಂಖ್ಯೆನೂ
ಅಂತ ಗೊತ್ತಿದೆ ನಿಮಗೆ. ಈಗ ನಾವು ಎಲೆಕ್ಟ್ರಾನ್ಗಳ ಸಂಖ್ಯೆ ಪರಮಾಣು ಸಂಖ್ಯೆ 1ರಿಂದ ತೆಗೆದುಕೊಂಡು ಹೋಗೋಣ. ಯಾವುದು ಹೈಡ್ರೋಜನ್ ಇದೆ. ಸರಿ, ನಾನು ಕರಿತೀನಿ, ನೀವು ಬಂದು ಒಬ್ಬೊಬ್ಬರಾಗೆ ಮಾಡ್ತಾ ಹೋಗ್ಬೇಕಲ್ಲಿ. ಗೊತ್ತಾಯ್ತಾ? ಇದಕ್ಕಿಂತ ಬರಿತಾ ಹೋಗ್ತೀರಾ? ಈಗ ಬರ್ದು ಚಿತ್ರ ಬರ್ದಿದ್ದೀನಲ್ವ, ಇದಕ್ಕಿಂತ ಏನು ಮಾಡ್ತಾ ಹೋಗ್ಬೇಕು ನೀವು? ಎಲೆಕ್ಟ್ರಾನ್ಗಳನ್ನ ಬರ್ತಾ ಹೋಗ್ಬೇಕು. ಸರಿನಾ? ಈಗ ಹೈಡ್ರೋಜನ್ ಹೈಡ್ರೋಜನ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಇರ್ತದೆ ಅಂತ ಹೇಳಿದ್ವಿ? ಹೈಡ್ರೋಜನ್ ಅಲ್ಲಿರೋದು ಎಲೆಕ್ಟ್ರಾನ್ ಸಂಖ್ಯೆ 1. ಒಂದು ಎಲೆಕ್ಟ್ರಾನ್ ಯಾವ ರೀತಿಯಾಗಿ ಬರುತ್ತೀರಿ, ಎಲ್ಲಿ ಬರೀತೀರಾ ಅಂತ ಬಂದು ಬರಿಬೇಕು. ಮೊದಲನೇ ಕವಚದಲ್ಲಿ ಬರಿಬೇಕಾದ್ರೆ ಬರಿಬಾರ್ದು ಹೇಳ್ಬೇಕು. ಚುಕ್ಕಿ ಕ್ಲೀನ್ ಆಗಿತ್ತಲ್ಲ ಅವನ ಸರ್ಕಲಲ್ಲಿ ಬರೀ ಎಲೆಕ್ಟ್ರಾನ್ಗಳು ಅಲ್ಲ, ಅದನ್ನೇ ಬರ್ತಾ ಹೋಗ್ರಿ. ಅರ್ಥ ಆಯ್ತಾ? 1ರಿಂದ 18 ಎಲೆಕ್ಟ್ರಾನ್ಗಳನ್ನ ನೋಡೋಣ. ನೀವು ಅದನ್ನ ಬರ್ಕೊಳ್ತಾ ಹೋಗ್ರಿ, ಬರೀ ಬರ್ಕೊಡ್ರಿ. ಈಗ ಅಷ್ಟೇ ಮುಗಿತೀವಿ. ಈಗ ನೀವು ನ್ಯೂಕ್ಲಿಯಸ್ ಬಂದ್ಬಿಟ್ಟು ಮಧ್ಯದಲ್ಲಿ ನ್ಯೂಕ್ಲಿಯಸ್ ಅಂತ ಏನು ಬರದ್ರಿ? ಒಂದೇ ಒಂದು ಕವಚ ಬರದ್ರೆ ಅದು ಯಾವ ಎಲೆಕ್ಟ್ರಾನ್ ಅಂತ, ಯಾವ ಧಾತು ಅಂತ ಅದು? ಈಗ ಬರ್ತೀರಾ ಅಥವಾ ಒಂದೊಂದಾಗ ಬರ್ತೀರಾ? ಒಂದೊಂದು ಸಪ್ರೇಟ್ ಬರ್ತೀರಾ? ಹಾಗೆ ಬರೆಯೋದಾದ್ರೆ ಏನು ಬರಬೇಕು? ಇಲ್ಲಿ ಬರಿಬಾರ್ದು, ಇದು ಬರಿಬಾರ್ದು. ಹೈಡ್ರೋಜನ್ ಮೊದಲೇ ಬರಬೇಕು, ನ್ಯೂಕ್ಲಿಯಸ್ ಬರಬೇಕು. ಈಗ ಎರಡನೇದು, ಒಂದು ನಿಮಿಷ. ಎರಡನೇ ಧಾತು ಯಾವುದು ಅಂತ ಗೊತ್ತಿದೆ ನಿಮಗೆ? ಹೀಲಿಯಂ ಪರಮಾಣು ಸಂಖ್ಯೆ 2. ಆಯ್ತು, ಕಲರ್ ಕಾಪಿ ನೋಡಿ ಹಾಕಿ. ಈಗ ಬರ್ತೋರಿಸ್ತೀನಿ. ಈಗ ಎಷ್ಟು ಎಲೆಕ್ಟ್ರಾನ್ ಇದೆ ಹೀಲಿಯಂನಲ್ಲಿ? 2 ಎಲೆಕ್ಟ್ರಾನ್ಗಳಿವೆ. ನ್ಯೂಕ್ಲಿಯಸ್ ಬರೀರಿ. ಮೊದಲನೇ ಕವಚ ಕೆ ಕವಚ ಬರ್ಕೊಳ್ರಿ. ಬರ್ಕೊಂಡು ಹೀಲಿಯಂ ಅಂತ ಬರೀರಿ. ಹೀಲಿಯಂ ಕರೆಕ್ಟ್ ಮಧ್ಯದಲ್ಲಿ ಬರೀರಿ. ನ್ಯೂಕ್ಲಿಯಸ್ ನೋಡಿದಮ್ಮ, 2 ಎಲೆಕ್ಟ್ರಾನ್ ಇದೆ ಮಧ್ಯದಲ್ಲಿ. ಯಾವ್ದು? ನ್ಯೂಕ್ಲಿಯಸ್. 2 ಎಲೆಕ್ಟ್ರಾನ್ ಇದೆ, ಯಾವ್ದು ಆಗ್ತದ? ಲಿಥಿಯಂ ಪರಮಾಣು ಎಷ್ಟಪ್ಪ ಅಂದ್ರೆ 3 ಎಲೆಕ್ಟ್ರಾನ್ಗಳನ್ನ ಹೊಂದಿರುವಂಥದ್ದು. ಹೋಗಿ ಬೇಗ ಯಾರು ಬೇಕು ನೋಡಿ. ಬರೀ ನಿಮ್ಮ ಇದ್ರಲ್ಲಿ ಬರ್ತದೆ. ಅಂದ್ರೆ ಈಗ ಏನ್ ಮಾಡ್ಬೇಕಮ್ಮ? ಈಗ ಕೇಕ್ ಹೋಗ್ತಾರೆ ಎಷ್ಟು ಎಲೆಕ್ಟ್ರಾನ್ ಮಾತ್ರ ಇದೆ ಅಂತ ಹೇಳಿದ್ವಿ? ಎಷ್ಟು ಇರ್ಲಿಕ್ಕೆ ಸಾಧ್ಯ ಅಂತ ಆಗ್ಲೇ ಹೇಳಿದ್ವಿ ನೀವು. 2 ಮಾತ್ರ. ಹಾಗಾದ್ರೆ ನೀವು 3 ಬರ್ತೀರಾ? ಇನ್ನೊಂದು ಎಲೆಕ್ಟ್ರಾನ್ ಎಲ್ಲಿ ಬರ್ಬೇಕಾದ್ರೆ 2 ಕವಚದಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಕವಚಗಳ ಸಂಖ್ಯೆ ಎಷ್ಟು ಬರ್ಬೇಕಾದ್ರೆ 2 ಬರುತ್ತೀವಿ. ಅಂದ್ರೆ ನಮ್ಮ ಕೆ ಕವಚ ಗರಿಷ್ಠ 2 ಮಾತ್ರ ಅಂತ ಅಂದ್ಮೇಲೆ ನೀವು ಅಲ್ಲಿ 3 ತೋರ್ಸಂಗಿಲ್ಲ ಹಂಚಿಕೆಯನ್ನ. 2ನೇ ಕವಚದಲ್ಲಿ ಬರೀರಿ. ರೆಡ್ಡಿಂಗ್ ಕೆಲಸದಲ್ಲಿ ಬರ್ತದೆ. ಬರ್ರ ನೀವೆಲ್ಲ ಬರ್ರ? ನೋಡಿ ಯಾವ್ದು ಎಷ್ಟು ಎಲೆಕ್ಟ್ರಾನ್ ಇದೆ? 3 ಎಲೆಕ್ಟ್ರಾನ್ ಗೊತ್ತಾಯ್ತಲ್ಲ. ಈಗ 4ನೇದಕ್ಕೆ ಏನ್ ಮಾಡ್ತೀರಾ? ಅದೇ 2ನೇ ಕವಚದಲ್ಲಿ ಎಷ್ಟುವರೆಗೂ ಬರೀಬೋದು ಗರಿಷ್ಠ? 2ನೇ ಕವಚದಲ್ಲಿ 8ವರೆಗೂ ಬರ್ಬೋದಲ್ವಾ? ಬೇಗ ಬರೀ. ಮತ್ತೆ ಎಷ್ಟು? 4ನೇ ಧಾತು ಯಾವ್ದಪ್ಪ? ಪಂದ್ಯ. ವೆರಿ ಗುಡ್. ಪಂದ್ಯ ಬರಿಬಾರ್ದು. ಒಬ್ಬೊಬ್ಬರು ಕಳಿಸ್ತೀನಿ. ಬೆರಿಲಿಯಂ. 4ನೇದು ಬೆರಿಲಿಯಂ. ಹಿಂದಿನ ರಾತ್ರಿಗೆಲ್ಲ ಕಲಿತಿಲ್ಲ. 1ರಿಂದ 30 ಎಲ್ಲರೂ ಎಲೆಕ್ಟ್ರಾನ್ ಕಲಿತಿರಲ್ವಾ? ಹಾಗಾಗಿ ನಿಮ್ಗೆ ಎಲೆಕ್ಟ್ರಾನ್ ಸಂಖ್ಯೆ ಬಂದಿದೆ. ಎಷ್ಟೇ
ಬರಿಬೇಕು. ಬರೀ ಲಾಕ್ರಿ ಸ್ವಲ್ಪ ಲಾಕ್ರಿ ಇದಮ್ಮ ಬರೀ ಕಾರ್ಬನ್ ಯಾರು ಬರ್ತೀವಿ ಬರ BPM ನೆಕ್ಸ್ಟ್ ನೀನು 7 ಮೀಟಿಂಗ್ ಬರೀ ಯಾವ್ದು ಬರ್ತಿದ್ದೀರ ಅಂತ ಹೇಳ್ತೀನಿ. ಯಾವ್ದು ಬರೀತೀನ ಕಾರ್ಬನ್ ಪರಮಾಣು ಸಂಖ್ಯೆ ಎಷ್ಟು ಎಲೆಕ್ಟ್ರಾನ್ ಇದೆ ಕಾರ್ಬನ್ ಅಲ್ಲಿ 6 ಎಲೆಕ್ಟ್ರಾನ್. ಬೋರಾನ್ ಬರೀರಿ. ಬೋರಾನ್ ಎಷ್ಟು 5 ಎಲೆಕ್ಟ್ರಾನ್ ಬರ್ಕೊಡ್ಬೇಕು. ಮೊದಲನೇ ಕವಚದಲ್ಲಿ 2, ಎರಡನೇ ಕವಚದಲ್ಲಿ ಎಷ್ಟಿದೆಯಮ್ಮ? ಬರೀ ಎರಡನೇ ಕವಚದಲ್ಲಿ ಮೊದಲನೇ ಕವಚದಲ್ಲಿ 2, ಎರಡನೇ ಕವಚದಲ್ಲಿ 3. 2, 3 ಅಂದ್ರೇನು? ಮೊದಲನೇ ಕವಚದಲ್ಲಿ 2, ಎರಡನೇ ಕವಚದಲ್ಲಿ 3 ಎಲೆಕ್ಟ್ರಾನ್ ಇದೆ ಅಂತ ಬರ್ಕೊಂಡ್ರೆ ಅದನ್ನ ಯಾಕೆಂದ್ರೆ ಯಾವತ್ತು ಯಾವ ಆವೇಶ ಹೊಂದಿದೆ ಅಂತ ರುದ್ರ ಕೂಡ ಹೇಳಿದ್ರು ಧನ ಆವೇಶ ಬರಿಬೋದು ನೀವು. ಯಾವ್ದಾಗ್ತಿದೆ ಅಂತ ಹೋಗಿ ನೀವು ಎಷ್ಟು ಎಲೆಕ್ಟ್ರಾನ್ ಇದೆ? ಎಲ್ ಕವಚದಲ್ಲಿ ಎಷ್ಟಿದೆ? 2 ಎಲೆಕ್ಟ್ರಾನು 4 ಎಲೆಕ್ಟ್ರಾನು ಅಂತ ಇದ್ರು. ಹಾಗೆ ಬಾರ BPM ಇದೆ 7 ಪರಮಾಣು ಸಂಖ್ಯೆ ಅಥವಾ 7 ಎಲೆಕ್ಟ್ರಾನ್ ಹೊಂದಿರೋದು ಯಾವುದು? ನೈಟ್ರೋಜನ್. ಇದಾಯ್ತಲ್ವಾ? ಕಾರ್ಬನ್ ಇದಾಯ್ತಲ್ವಾ ಇರೋದು? ನೈಟ್ರೋಜನ್ ಅಲ್ಲಿ 7 ಎಲೆಕ್ಟ್ರಾನ್ಗಳು ಹೇಗೆ ಹಂಚಿಕೆ ಆಗಿದ್ದಾವೆ? ಬರ್ದಿರೋದು ಈ ಬರೀರೋದು ನೈಟ್ರೋಜನ್ ಆಯ್ತಲ್ವಾ? ನೆಕ್ಸ್ಟ್ ಅದೇ ರೀತಿ 8 ಎಲೆಕ್ಟ್ರಾನ್ ಹೊಂದಿರೋದು ಯಾವುದು? ಆಕ್ಸಿಜನ್. ನೈಟ್ರೋಜನ್ ಅಲ್ಲಿ 7 ಎಲೆಕ್ಟ್ರಾನ್ಗಳಿವೆ. ನೈಟ್ರೋಜನ್ ಅಲ್ಲಿ 7 ಎಲೆಕ್ಟ್ರಾನ್ಗಳಿವೆ. ಇನ್ನು ಹೇಳಮ್ಮ ಕೆ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಬರ್ತಿದ್ದಾಳೆ? ಎಲ್ ಕವಚದಲ್ಲಿ ಎಷ್ಟಿದೆ? 4 5 ಎಲ್ ಕವಚದಲ್ಲಿ ಎಷ್ಟಿದೆ? 5 ಎಲೆಕ್ಟ್ರಾನ್ ನೈಟ್ರೋಜನ್. ಆಕ್ಸಿಜನ್ ಯಾರು ಬರ್ತೀವಿ ಬರೀ ಬೇಗ ನೀವು ಬರ್ತೀಯಾ? ಆಕ್ಸಿಜನ್ ಆಕ್ಸಿಜನ್ ಎಲೆಕ್ಟ್ರಾನ್ಗಳಲ್ಲಿ ಆಕ್ಸಿಜನ್ ಪರಮಾಣುದ ಎಲೆಕ್ಟ್ರಾನ್ಗಳು ಎಷ್ಟಿದಾವೆ? 8 ಬರ್ತಾವ್ರಿ. ಹಾಗೇನೆ ಎಲ್ಲರೂ ಬರ್ಬೇಕು. ಈಗ ಬೇರೆ ನೆಕ್ಸ್ಟ್ ಯಾರು ಬರ್ತೀವಿ ನೋಡಿ. ನೆಕ್ಸ್ಟ್ ಯಾರು? 9ನೇದು ಬರೀ ಎಷ್ಟು ಬರ್ತೀಯಾ? ಎಷ್ಟು ಬರೀತು? 8ರಲ್ಲಿ 2 ಹೋದ್ರೆ 6. ಸರಿ ಎಷ್ಟಾಯ್ತಾ? 6 ಬರೆಯೋಣ. ಇನ್ನು ಡೈರೆಕ್ಟ್ ಸೋಡಿಯಂ ಬರೀಬೇಕು. ಸೋಡಿಯಂನಲ್ಲಿ ಎಲೆಕ್ಟ್ರಾನ್ಗಳು ಹೇಗೆ ಹಂಚಿಕೆ ಆಗಿವೆ ಎಂಬುದನ್ನು ಸೋಡಿಯಂನಲ್ಲಿ ಪರಮಾಣು ಸಂಖ್ಯೆ ಎಷ್ಟು? ಸೋಡಿಯಂದು 11 ಎಲೆಕ್ಟ್ರಾನ್ಗಳ ಹಂಚಿಕೆಯನ್ನು ತೋರಿಸ್ಬೇಕು. ನೀವು ಬರೀರಿ. ಅರ್ಥ ಆಯ್ತಾ? ಜನಿಸಿ 9, 10, 11 ಈಗ ಬರ್ಕಡೆ ಸೋಡಿಯಂ ಬರ್ಕಡೆ. ಸೋಡಿಯಂನಲ್ಲಿ ಎಲೆಕ್ಟ್ರಾನ್ ಹಂಚಿಕೆ 11 ಎಲೆಕ್ಟ್ರಾನ್ಗಳ ಹಂಚಿಕೆಯನ್ನು ತೋರಿಸಬಹುದು. ಬನ್ನಿ 11 ಅಂದ್ರೆ ಮೊದಲನೇ ಕವಚದಲ್ಲಿ ಎಷ್ಟು ಬರಬೇಕು? ಹೇಗಂತ ಬರಬೇಕು? ಮೊದಲನೇ ಕವಚದಲ್ಲಿ 2 ಎಲೆಕ್ಟ್ರಾನ್.
ಎರಡನೇ ಕವಚದಲ್ಲಿ ಗರಿಷ್ಠ ಎಷ್ಟು? 8 ಎಲೆಕ್ಟ್ರಾನ್. ಎರಡನೇ ಕವಚದಲ್ಲಿ ಎಷ್ಟು ಬರ್ತದೆ ಸೋಡಿಯಂನಲ್ಲಿ? 8. 2 8 ಎಷ್ಟಾಯ್ತು? 10 ಆಯ್ತು. ಹಾಗಾದ್ರೆ ಇನ್ನೊಂದು ಎಲೆಕ್ಟ್ರಾನ್ ಎಲ್ಲಿ ಬರೀಬೋದು? ಅಲ್ಲಿ ಬರೀಬೋದು ಅಲ್ಲೇನೆ. ಯಾಕೆಂದ್ರೆ ಯಾಕೆ ಬರೆಯಕ್ಕಾಗಲ್ಲ? ಅಲ್ಲಿ 8 ಎಲೆಕ್ಟ್ರಾನ್ ಅಷ್ಟೇ. ಗರಿಷ್ಠ ಎಷ್ಟು ಮಾತ್ರಕ್ಕೆ ಶಕ್ತಿ ಇದೆ ಆ ಕವಚಕ್ಕೆ? 8 ಎಲೆಕ್ಟ್ರಾನ್ ಇಟ್ಕೊಳ್ಳೋ ಶಕ್ತಿ ಇದೆ. ಹಾಗಾದ್ರೆ ಇನ್ನು ಉಳಿದಿದ್ದು ಎಲ್ಲಿರ್ತದೆ? ಎಷ್ಟನೇ ಕವಚ? ಮೂರನೇದು. ಎಂ ಕವಚದಲ್ಲಿ ಇರ್ತದೆ. ಅಲ್ಲಿ 1 ಎಲೆಕ್ಟ್ರಾನ್ ಸುತ್ತಾ ಇರ್ತದೆ. ಮೂರನೇ ಕವಚದಲ್ಲಿ 1 ಎಲೆಕ್ಟ್ರಾನ್. ಮತ್ತಿಂದ ಹೊರ ಕವಚದಲ್ಲಿರುವ ಎಲೆಕ್ಟ್ರಾನ್ಗಳಿಗೆ ನಾವು ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಕರಿತೀವಿ. ಹಾಗಾದ್ರೆ ಸೋಡಿಯಂನಲ್ಲಿ ಹೊರ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ? 1. ಹಾಗಾದ್ರೆ ಸೋಡಿಯಂನ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಎಷ್ಟು? 1 ಅಂತ. ಗೊತ್ತಾಯ್ತಾ? 2 8 ಇನ್ನೊಂದು ಎಷ್ಟು? 1. ನೆಕ್ಸ್ಟ್ ಇದಾದ್ಮೇಲೆ ನಾವು ಡೈರೆಕ್ಟ್ ಕ್ಲೋರಿನ್ ನೋಡ್. ಕ್ಲೋರಿನ್ ಬರೀಬೇಕು. ಪರಮಾಣು ಸಂಯೋಜನ ಯಾವ್ದನ್ನ? ರಚನೆ. ಇಲ್ಲಿ ಬರ್ತಾ ಇರೋದ್ರಿಂದ ಏನಿದೆ? ಪರಮಾಣು ರಚನೆ. ಸೋಡಿಯಂ ಪರಮಾಣು ರಚನೆ ಯಾವ ರೀತಿಯಾಗಿರ್ತದೆ? ನೆಕ್ಸ್ಟ್ ಕ್ಲೋರಿನ್. ಕ್ಲೋರಿನ್ ಪರಮಾಣು ಸಂಖ್ಯೆ ಎಷ್ಟು? 17. ಎಷ್ಟು ಎಲೆಕ್ಟ್ರಾನ್ಗಳ ಹಂಚಿಕೆ ತೋರಿಸ್ಬೇಕು ಈಗ? 17 ಎಲೆಕ್ಟ್ರಾನ್ಗಳನ್ನ ತೋರಿಸ್ಬೇಕು ಹಂಚಿಕೆಯನ್ನು. ಯಾರು ಬರ್ತೀರಾ? 17 ಎಲೆಕ್ಟ್ರಾನ್ಗಳ ಹಂಚಿಕೆ ಆಗಿರೋದನ್ನ ಆರ್ಗಾನಿಕ್ ಬರೀ. ನೆಕ್ಸ್ಟ್ ಇದಾದ್ಮೇಲೆ ಬರ್ತಾ ಹೋಗ್ರಿ ಬೇಗ. ಯಾವ್ದು? ಕ್ಲೋರಿನಲ್ಲಿ 17 ಎಲೆಕ್ಟ್ರಾನ್ಗಳು. ಮೊದಲನೇ ಕವಚದಲ್ಲಿ ಎಷ್ಟು ಬರ್ತದಮ್ಮ? 2. ಎರಡನೇ ಕವಚದಲ್ಲಿ 8. ಅಲ್ಲಿಗೆ ಎಷ್ಟಾಯ್ತು? 10 ಆಯ್ತು. 10 ಉಳಿದಿದ್ದು ಎಷ್ಟು? ಅಲ್ಲ ಉಳಿದಿದ್ದು ಎಷ್ಟು? ಅದರಲ್ಲಿ 7. ಆ 7 ಎಲೆಕ್ಟ್ರಾನ್ಗಳು ಎಷ್ಟನೇ ಕವಚದಲ್ಲಿ ಸುತ್ತಾ ಇರ್ತದಮ್ಮ? ಎಷ್ಟನೇ ಕವಚದಲ್ಲಿ? ಮೂರನೇ ಕವಚದಲ್ಲಿ. ಹಾಗಾದ್ರೆ ಮೂರನೇ ಕವಚದಲ್ಲಿ ಬರಿಬೇಕು. ಯಾವ್ದನ್ನ? ಆ 7 ಎಲೆಕ್ಟ್ರಾನ್ಗಳನ್ನ. ಹೌದಾ? ಆಯ್ತಾ? ಈಗ ಎರಡನೇ ಮಾತ್ರ 2 8 ಆಯ್ತಾ? ಕೇಳಿಸ್ಕೊಳ್ಳಿ ಹೇಳ್ತಾರೆ ಅದ್ರ ಬಗ್ಗೆ. ಕ್ಲೋರಿನ್ನ ಪರಮಾಣು ರಚನೆ. ಕ್ಲೋರಿನ್ನ ಪರಮಾಣು ರಚನೆ. ಕ್ಲೋರಿನ್ 17 ಎಲೆಕ್ಟ್ರಾನ್ಗಳನ್ನು ಹೊಂದಿದೆ. ಕೆ ಕವಚದಲ್ಲಿ 2 ಎಲೆಕ್ಟ್ರಾನ್. ಎಲ್ ಕವಚದಲ್ಲಿ 8 ಎಲೆಕ್ಟ್ರಾನ್. ಎಂ ಕವಚದಲ್ಲಿ 7 ಎಲೆಕ್ಟ್ರಾನ್ಗಳನ್ನು ಹೊಂದಿದೆ. ಯಾವ ರೀತಿ ಹಂಚಿಕೆ ಆಗಿದೆ ಎಂಬುದನ್ನು ತೋರಿಸಿದ್ರೆ ನಾವು ಎಲೆಕ್ಟ್ರಾನ್ ವಿನ್ಯಾಸ ಅಂತ ಕರಿತೀವಿ. ಯಾವ್ಯಾವ ಕವಚಗಳಲ್ಲಿ ಎಲೆಕ್ಟ್ರಾನ್ಗಳು ಹೇಗೆ ಹಂಚಿಕೆ ಆಗಿವೆ ಎಂಬುದನ್ನು ಬರೆಯುವ ವಿಧಾನಕ್ಕೆ ಬರ್ತಿದ್ದಕ್ಕೆ ಎಲೆಕ್ಟ್ರಾನ್ ವಿನ್ಯಾಸ. 2 8 7. ಹಾಗಾದ್ರೆ ಸೋಡಿಯಂನ ಕ್ಲೋರಿನ್ನ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಎಷ್ಟು? ಹೊರ ಕವಚದಲ್ಲಿ ಎಷ್ಟಿದೆ? ವೇಲೆನ್ಸ್ ಎಲೆಕ್ಟ್ರಾನ್ಗಳು ಎಷ್ಟಾಗಲ್ಲ? 7 ಎಲೆಕ್ಟ್ರಾನ್ಗಳು. ಸರಿ, ಈಗ ನಾನೀಗ ಆರ್ಗಾನ್ 18 ಎಲೆಕ್ಟ್ರಾನ್ ಹೊಂದಿರುವಂತಹ ಧಾತು ಯಾವ್ದಪ್ಪ ಅಂತಂದ್ರೆ ಆರ್ಗಾನ್. ಸೊ ಇಲ್ಲೇ ಬರ್ತೀವಲ್ಲ, ಆರ್ಗಾನಿನ ಪರಮಾಣು ರಚನೆಯನ್ನು ನಾವು ಇದರಲ್ಲೇ ಬರ್ತು ತೋರಿಸ್ಬೋದು. ಅರ್ಥ ಇಲ್ಲ? ಇಲ್ಲಿ ಬರಿಬೋದು. ಇನ್ನೊಂದು ರೀತಿಯಲ್ಲಿ ಬರಿ. ಯಾರು ಬರೀತೀರ? ಆರ್ಗಾನ್ ಇಲ್ಲಿ ಬರೀ. ಪೊಟ್ಯಾಷಿಯಂ ಬೇಕಾ ಅದು ಬರೀ ಅಂತ ಕಡೆ ಇದು ವ್ಯವಸ್ಥೆ ಬರ್ತೀಯ ಬರೀ. ಆರ್ಗಾನ್ ಅಂತ ಬಂದಿದ್ದು ಹೊರಗಡೆ ಹದಿನೆಂಟು ಎಲೆಕ್ಟ್ರಾನ್ಗಳು ತೋರಿಸ್ಬೇಕಲ್ವ? ಆರ್ಗಾನಲ್ಲಿ ಜಡಾನಿನ ಎಷ್ಟು ಎಲೆಕ್ಟ್ರಾನ್ಗಳು? 18 ಎಲೆಕ್ಟ್ರಾನ್ಗಳು. ಎಷ್ಟು ಎಲ್ ಕವಚದಲ್ಲಿ ಎಷ್ಟು ಬರ್ತೀಯಾ? ಎಷ್ಟು ಬರ್ತೀವಿ ಎಲ್ ಕವಚದಲ್ಲಿ? 8.
ಬರ್ರಿ ನೀವೆಲ್ಲ ಬೇಗ ಬರ್ತೀವಿ. ದೊಡ್ಡ ಎಲೆಕ್ಟ್ರಾನಿಕ್ ಬನ್ನಿ ಕೈವಾರ ಯೂಸ್ ಮಾಡಿ ಬರೀ. ಆಯ್ತಾ? ಮೊದಲು ಬನ್ನಿಯಮ್ಮ ಬೇಗ. ಬರೀ ಯಾವ್ದಾಯ್ತು ಫಸ್ಟ್? ಮೊದಲನೇ ಕವಚದಲ್ಲಿ ಎಷ್ಟು ಬರ್ರಮ್ಮ? ವೆರಿ ಗುಡ್. ನೋಡ ಪಲ್ಲವಿ ಫಸ್ಟ್ ಬರ್ದೆ. ಬರ್ರಿ ಕೆಳಗೆ ವಿನ್ಯಾಸ ಬರ್ರಿ. ಆಯ್ತಾ ಬರ್ದಿದ್ದು? ಆಯ್ತಮ್ಮ? 2 8 8. ವೆರಿ ಗುಡ್. ಹೇಳಿ ಏನು ಬರ್ತೀವಿ ಅಂತ ಎರಡನೇ ಕವಚದಲ್ಲಿ ಎಷ್ಟಿದೆ? ಯಾವ ಪರಮಾಣು ರಚನೆ ಇದು? ಆರ್ಗಾನ್ ಪರಮಾಣು ರಚನೆ. ಹಾ ಮೊದಲ ಕೆ ಕವಚದಲ್ಲಿ 2 ಎಲೆಕ್ಟ್ರಾನ್ಗಳು ಇರುತ್ತವೆ. ಹಾ ಎಲ್ ಕವಚದಲ್ಲಿ 8 ಎಲೆಕ್ಟ್ರಾನ್ಗಳು ಇರುತ್ತವೆ. ಹಾ ಎಂ ಕವಚದಲ್ಲಿ 8 ಎಲೆಕ್ಟ್ರಾನ್ಗಳು ಇರುತ್ತವೆ. ನೋಡಮ್ಮ, ನೀವು ಎರಡನೇ ನಿಯಮ ಬಂತಲ್ಲ, ಅತ್ಯಂತ ಹೊರ ಕವಚದಲ್ಲಿ ಗರಿಷ್ಠ ಎಲೆಕ್ಟ್ರಾನ್ಗಳು ಎಷ್ಟಿರ್ಬೇಕು ಅಂತ ಆಯ್ತು? 8 ಎಲೆಕ್ಟ್ರಾನ್ಗಳು ಇದಾವಲ್ವಾ? ಅಷ್ಟಕ ವಿನ್ಯಾಸ ಅಂತ ಕರಿತೀವಿ. ಅಷ್ಟಕ ರಚನೆಯನ್ನ, ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸವನ್ನ ಹೊಂದಿದೆ ಅಂತ ಹೇಳ್ಬೋದು. 2 8 8 ಪರಮಾಣು ತಟಸ್ಥ ಆಗ್ಲಿಕ್ಕೆ ಅತ್ಯಂತ ಹೊರ ಕವಚದಲ್ಲಿ 8 ಎಲೆಕ್ಟ್ರಾನ್ಗಳನ್ನ ಹೊಂದಿರಬೇಕು. ಉದಾಹರಣೆ ಆರ್ಗಾನ್ 18 ಎಲೆಕ್ಟ್ರಾನ್ ಆಯ್ತು. ಒಂದ್ ವೇಳೆ 19 ಎಲೆಕ್ಟ್ರಾನ್ಗಳನ್ನ ಹೇಗೆ ಬರಿಬೋದಾದರೆ 19 ಎಲೆಕ್ಟ್ರಾನ್ ಅನ್ನ ಏರಿಕೆ ಬರಿಬೇಕಾದ್ರೆ ನಾವು ಎಲ್ ಕವಚದಲ್ಲಿ ನೋಡ್ರಿ ಇಲ್ಲಿ ಬರೆಯಂಗಿಲ್ಲ. ಇಲ್ಲಿ ಮುಂದಿನ ಕವಚಕ್ಕೆ ಹೋಗ್ಬೇಕಾದ್ರೆ 4ನೇ ಕವಚದಲ್ಲಿ 19 ಯಾವುದು 19 ಎಲೆಕ್ಟ್ರಾನ್ ಹೊಂದಿರೋದು ಪೊಟ್ಯಾಷಿಯಂ. ಇಲ್ಲಿ ಯಾಕೆಂದ್ರೆ ಉಪಕಕ್ಷೆಗಳನ್ನ ಹೊಂದಿದೆ. ಕೆ ಕವಚ ಎಸ್ ಉಪಕಕ್ಷೆಯನ್ನು ಹೊಂದಿದೆ, ಎಲ್ ಕವಚ ಎಸ್ ಪಿ ಕಕ್ಷಕ ಹೊಂದಿದೆ, ಎಂ ಕವಚ ಹಾಗೆ ಎಸ್ ಪಿ ಡಿ ಉಪಕಕ್ಷೆಗಳನ್ನ ಹೊಂದಿದೆ, ಎನ್ ಕವಚ ಎಸ್ ಪಿ ಡಿ ಎಫ್ ಎಂಬ ಉಪಕಕ್ಷೆಗಳನ್ನ ಹೊಂದಿದೆ. ನೋಡಿ ಏರಿಕೆ ಕ್ರಮದಲ್ಲಿ ಹೋದಾಗ ಎಸ್ ಪಿ ಆದ್ಮೇಲೆ ನೆಕ್ಸ್ಟ್ 4s ಬರುತ್ತೆ ಎಲೆಕ್ಟ್ರಾನ್. 4s ಆದ್ಮೇಲೆ ನೆಕ್ಸ್ಟ್ ಎಲ್ಲಿ ಬರುತ್ತೆ? 3ನೇ ಕವಚದಲ್ಲಿ 3d ಬರುತ್ತೆ. ಅರ್ಥ ಆಯ್ತಾ? ಸೊ ಆದ್ರಿಂದ ಹಾಗಾದ್ರೆ ಪೊಟ್ಯಾಷಿಯಂನ ರಚನೆ ಹೇಗೆ ಬರುತ್ತೆ ಅಂತ ನೀವು ಬರ್ಕೊಂಬರ್ಬೇಕು. ನೀವು ಅರ್ಥ ಆಯ್ತಲ್ಲ? ಬರ್ಕೊಳ್ಳೋದು ನಾಳೆ ನೀವು ಏನು ಹೋಮ್ವರ್ಕ್ ಮಾಡ್ಕೊಂಬರ್ಬೇಕು ಅನ್ನೋದಕ್ಕೆ ಪೊಟ್ಯಾಷಿಯಂನ ಪೊಟ್ಯಾಷಿಯಂ ಮತ್ತು ಪೊಟ್ಯಾಷಿಯಂನ ಪರಮಾಣು ಸಂಖ್ಯೆ 19. ಹಾಗೆಯೇ ಕಬ್ಬಿಣದ ಪರಮಾಣು ಸಂಖ್ಯೆ 26. ಈ ಧಾತುಗಳ ಪರಮಾಣು ರಚನೆಯನ್ನು ಬರ್ಕೊಂಡು ಬರ್ಬೇಕು, ಟ್ರೈ ಮಾಡಬೇಕು. ಅರ್ಥ ಆಯ್ತಾ? 19 ಎಲೆಕ್ಟ್ರಾನ್ಗಳು ಇದೆ. ಹಾಗೆ ಕಬ್ಬಿಣದಲ್ಲಿ 26 ಎಲೆಕ್ಟ್ರಾನ್ಗಳು ಹೇಗೆ ಹಂಚಿಕೆ ಆಗಿದೆ ಅಂತ ತಿಳ್ಕೊಂಡು ಬರ್ಕೊಂಡು ಬರ್ಬೇಕು. ಆಯ್ತಲ್ಲ? ಇದನ್ನ ಸೊ ಈ ಪಾಠದಲ್ಲಿ ಏನು ತಿಳ್ಕೊಳ್ಬೇಕಾದ್ರೆ ಯಾವ ರೀತಿಯಾಗಿ ಎಲೆಕ್ಟ್ರಾನ್ಗಳು ವಿವಿಧ ಕಕ್ಷೆಗಳಲ್ಲಿ ಹಂಚಿಕೆ ಆಗಿರ್ತವೆ, ಯಾವ ನಿಯಮಗಳನ್ನು ಅನುಸರಿಸಬೇಕಂತ ಗೊತ್ತಾಯ್ತಲ್ವಾ? ಸೊ ಈಗ ಇನ್ನೊಂದ್ಸತಿ ಹಾಗೆ ನಿಮಗೆ ಪ್ರಶ್ನೆ ಕೇಳ್ತೀನಿ, ಕೇಳಬೇಕು. ಗೊತ್ತಾಯ್ತಲ್ಲ? ಆಗ ನ್ಯೂಕ್ಲಿಯಸ್ಗೆ ಅತ್ಯಂತ ಸಮೀಪವಾಗಿರುವಂತಹ ಕಕ್ಷೆ ಯಾವುದು? ಜೋರಾಗಿ ಹೇಳ್ಬೇಕು. ನ್ಯೂಕ್ಲಿಯಸ್ಗೆ ಅತ್ಯಂತ ಸಮೀಪವಾಗಿರುವಂತಹ ಕಕ್ಷೆ ಯಾವುದು? ಪ್ರಶ್ನೆ ಇದೆ ನಿಮ್ಮ ಪಠ್ಯ ಪುಸ್ತಕದಲ್ಲಿ. ಒಂದು ಪರಮಾಣುವಿನ ಕೆ ಕವಚದಲ್ಲಿ 2 ಎಲೆಕ್ಟ್ರಾನ್ ಇದೆ ಹಾಗೂ ಎಲ್ ಕವಚವು ಭರ್ತಿಯಾಗಿ ತುಂಬಲ್ಪಟ್ಟಿದೆ. ಕೆ ಕವಚವು ಪೂರ್ತಿ ತುಂಬಿದೆ, ಎಲ್ ಕವಚವು ಭರ್ತಿ ತುಂಬಿದೆ. ಹಾಗಾದ್ರೆ ಆ ಧಾತು ಯಾವುದು? ಆ ಧಾತುವಿನಲ್ಲಿ ಎಲೆಕ್ಟ್ರಾನ್ಗಳು ಎಷ್ಟು ಹೇಳೋಣ? 10. ಇದು ಭರ್ತಿಯಾಗಿದೆ. ವೆರಿ ಗುಡ್. ಯಾವ್ದು? 10. ಎಷ್ಟು ಎಲೆಕ್ಟ್ರಾನ್ಗಳ? ಆ ಧಾತುವಿನಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? 10. ಆ ಧಾತು ಯಾವ್ದಪ್ಪ ಅಂದ್ರೆ ನಿಯಾನ್ ಅಂತ. ಈ ತರ ಪ್ರಶ್ನೆಗಳನ್ನು ಕೇಳ್ತಾರೆ ನೀವು. ಅರ್ಥ ಆಯ್ತಾ?
ಹೇಳು. ಎಲ್ ಕವಚದಲ್ಲಿರುವ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ 2. ಅದೇ ರೀತಿ ಎಲ್ ಕವಚದಲ್ಲಿ ಹೇಳಿದ್ದಲ್ಲ 8 ಎಲೆಕ್ಟ್ರಾನ್ಗಳು. ತುಪ್ಪಿ ಹೇಳಮ್ಮ. ಅದೇ ರೀತಿ ಯಾವ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಯಾವ ಸೂತ್ರದಿಂದ ಕಂಡುಹಿಡಿಬಹುದು? ಯಾವ ಸೂತ್ರದಿಂದ? ಎನ್ ಕವಚದಲ್ಲಿ ಗರಿಷ್ಠ ಎಲೆಕ್ಟ್ರಾನ್ಗಳು ಎಷ್ಟಿತ್ತು ಅಂತ ಹೇಳಿದ್ವಿ? ಲಾಸ್ಟ್ 4ನೇ ಕವಚದ್ದು BBMನ 32. ವೆರಿ ಗುಡ್. ಎಷ್ಟು? 32 ಎಲೆಕ್ಟ್ರಾನ್ಗಳು ಇರ್ತವೆ. ಹಾಗೆ ಎಂ ಕವಚ 3ನೇ ಕವಚ ಬರ್ತದೆ. 2 ಆಯ್ತು 8 ಆಯ್ತು. 18 ಎಲೆಕ್ಟ್ರಾನ್ಗಳು ಇರ್ತವೆ. ಅರ್ಥ ಆಯ್ತಲ್ಲ? ಸೊ ಈ ರೀತಿ ಪರಮಾಣುವಿನಲ್ಲಿ ಎಲೆಕ್ಟ್ರಾನ್ಗಳು ಕಕ್ಷೆಗಳು ಹೇಗೆ ಹಂಚಿಕೆ ಅಂತ ತಿಳ್ಕೊಂಡಲ್ವಾ? ಅದನ್ನೇ ತಿಳ್ಕೊಳ್ಳಿ. ಧನ್ಯವಾದಗಳು. ನಾವು ಈಗ ಪರಮಾಣು ರಚನೆಯ ಹಾಡನ್ನು ಹೇಳುತ್ತೇವೆ. ನ್ಯೂಕ್ಲಿಯಸ್